ಇವತ್ತೊಂದು ಹೀರೆಕಾಯಿ ಪಲ್ಯ ಮಾಡ್ತೀನಿ. ಮೊದಲು ಹೀರೆಕಾಯಿನ ತಗೊಂಡು ಈ ಥರ ಇದರ ನಾರೆಲ್ಲ ತೆಗಿಬೇಕು. ಆಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಬೇಕು. ಇದಕ್ಕೆ ನಾನು ಈರುಳ್ಳಿ ಹಾಕಲ್ಲ, ಬರೀ ಹಸಿಮೆಣಸಿನಕಾಯಿ ಮತ್ತು ಹೀರೆಕಾಯಿ ಅಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿ. ಎಲ್ಲ ಬರುವ ನಾವು. ಹೀರೆಕಾಯಿಯ ನಾರೆಲ್ಲ ತೆಗೆದಾಯ್ತು, ಇನ್ನು ತೊಳಿಬೇಕು. ನೋಡಿ, ಈ ನಾರಲ್ಲಿ ಕೂಡ ಚಟ್ನಿ ಎಲ್ಲ ಮಾಡ್ಬೋದು. ಸೂಪರಾಗಿರೋ ಚಟ್ನಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ಹೇಗೆ ಚಟ್ನಿ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ತೊಳೆದಿದ್ದೆಲ್ಲ ಆಯಿತು. ಇದನ್ನು ಇವಾಗ ಕಟ್ ಮಾಡೋಣ ಚಿಕ್ಕ ಚಿಕ್ಕದಾಗಿ. ಈಗ ನೋಡಿ, ನಮ್ಮ ಹೀರೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಆಗಿದೆ. ಇದು ಸ್ವಲ್ಪ ಹೀಗೆ ನೀರು ಚಿಮುಕಿಸಿ ಮಾಡುವಂತಹ ಒಂದು ಪಲ್ಯ. ಈ ಪಲ್ಯಕ್ಕೆಲ್ಲ ನೀರು ಹಾಕುವಾಗಿಲ್ಲ ಜಾಸ್ತಿ. ಸಾಸಿವೆ ಹಾಕೋಣ. ಹೀರೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಹಾಕೋಣ. ಈ ಪಲ್ಯ ಎಷ್ಟು ಮಾಡಿದರೂ ಕೂಡ, ಜಾಸ್ತಿ ಮಾಡಿದರೂ ಕೂಡ ಕಮ್ಮಿನೇ ಆಗೋದು. ಇದಕ್ಕೆ ನೀರೆಲ್ಲ ಹಾಕೋದಿಲ್ಲ ನಾವು. ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ಳೋಣ. ಬೇಕಂದರೆ ನೀರು ಚಿಮುಕಿಸಿದ್ರೆ ಸಾಕು, ಅದೇ ತಂತಾನೇ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಇದೇ ನೀರು ಬಿಟ್ಕೊಂಡಿದೆ, ಯಾವುದೇ ನೀರು ಹಾಕಿಲ್ಲ ನಾನು. ಇದರ ವಿಶೇಷ ಅಂದರೆ ಇದೇ ತಂತಾನೇ ನೀರು ಬಿಟ್ಕೊಳ್ಳುತ್ತೆ. ಏನಾದರೂ ತೊಳೆದ ನೀರಿನ ಪಸ ಇದ್ದರೆ ಸಾಕು. ನೋಡಿ, ಇನ್ನು ಸ್ವಲ್ಪ ಬೇಯಬೇಕು. ಅಷ್ಟು ಬೇಯ್ತಾ ಬಂದಿದೆ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ. ನಮ್ಮ ಹೀರೆಕಾಯಿ ಪಲ್ಯ ಬೆಂದಿದೆ. ಒಂದು 3-4 ಬೆಳ್ಳುಳ್ಳಿ ಎಸಳು ಹಾಕಿ, ತೆಂಗಿನ ತುರಿ ಹಾಕಲಿಕ್ಕಿದೆ. ಈ ಥರ ಬೆಳ್ಳುಳ್ಳಿ ಎಸಳು ಹಾಕಿ 1-2 ನಿಮಿಷ ಸಿಪ್ಪೆ ಸಮೇತ ಹಾಕಿ. ಸಿಪ್ಪೆಯಲ್ಲಿ ವಿಟಮಿನ್ಸ್ ಇದೆ ಅಂತ, ಗೊತ್ತಿಲ್ಲ ಯಾವ ವಿಟಮಿನ್ಸ್ ಅಂತ. ಈಗ ಕೊನೆಯಲ್ಲಿ ತೆಂಗಿನ ತುರಿ ಹಾಕಿ 1-2ರಿಂದ 3 ನಿಮಿಷ ಬೇಯಿಸಿ. ಆಗ ನೀರು ಬತ್ತಿ ಹೋಗುತ್ತೆ. ತೆಂಗಿನ ತುರಿನೂ ಚೆನ್ನಾಗಿ ಬೇಯುತ್ತೆ. ರಾತ್ರಿವರೆಗೆ ಬಿಸಿ ಮಾಡಬೇಕಾಗಿಲ್ಲ. ನಮ್ಮ ಹೀರೆಕಾಯಿ ಪಲ್ಯ ರೆಡಿ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಬೇಗ ಆಗುತ್ತೆ. ನೆಕ್ಸ್ಟ್ ಹೀರೆಕಾಯಿ ಸಿಪ್ಪೆ ಚಟ್ನಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇವಾಗ ಅದರಲ್ಲಿರೋ ನೀರು ಇವಾಗ ಒಂದೆರಡು ನಿಮಿಷದಲ್ಲಿ ಬತ್ತಿ ಹೋಗುತ್ತೆ. ಆಗ ಎಲ್ಲ ಸೂಪರಾದ ಒಂದು ಪಲ್ಯ ರೆಡಿಯಾಗುತ್ತೆ. ನಮ್ಮ ಹೀರೆಕಾಯಿ ಪಲ್ಯ ರೆಡಿ. ಇನ್ನು ಮುಚ್ಚಿಡೋಣ. ಹೀರೆಕಾಯಲ್ಲಿ ನಾರಿನಾಂಶ, ನೀರಿನಾಂಶ ಬಹಳ ಹೆಚ್ಚಾಗಿದೆ. ಹಾಗಾಗಿ ಆವಾಗವಾಗ ಹೀರೆಕಾಯಿನ ಪಲ್ಯದ ರೀತಿಯಲ್ಲೋ ಅಥವಾ ಇನ್ನೇನಾದರೂ ಒಂದು ರೀತಿಯಲ್ಲಿ ಸೇವಿಸ್ತಾನೇ ಇರಬೇಕು. ಪಲ್ಯ ಬಿಟ್ಟರೆ ಸಾಂಬಾರು ಕೂಡ ಹಾಕ್ಬೋದು.